ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಬೈಕು. ಸೊ ಇವತ್ತು ಈ ಬೈಕ್ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತ. ಇದು ಡಿಸ್ಕವರ್ 150cc ಬೈಕು. ಓಕೆ, 2011 ಮಾಡೆಲ್. 2011ನಲ್ಲಿ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಸೊ ದಾವಣಗೆರೆಯಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು. ಸೊ ಸಾಗರದಲ್ಲಿ ಈ ಬೈಕ್ ತೊಗೊಂಡು ದಾವಣಗೆರೆಗೆಲ್ಲ ಓಡಾಡ್ತಿದ್ದೆ ಆ ಟೈಮಲ್ಲಿ. ಸೊ 2011ರಿಂದ ಇವಾಗ 2026, 15 ವರ್ಷ ಆಯಿತು ಈ ಬೈಕು. ಸೊ ನನ್ನ ಜೊತೆಗೆ ಇವತ್ತು ಕೂಡ ಈ ಬೈಕು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಈ ಬೈಕು ಬಹಳ ಊರುಗಳನ್ನೆಲ್ಲ ಈ ಬೈಕಲ್ಲಿ ಸುತ್ತಿದ್ದೀನಿ. ತುಂಬ ಲಾಟ್ ಆಫ್ ಮೆಮೊರೀಸ್. ಸೊ ಈ ಬೈಕಿನ ವಿಶೇಷತೆ ಏನಂದರೆ, ಆವಾಗ 2011ರಲ್ಲಿ ಬರೀ 52,000 56,000 ಆನ್ ರೋಡ್ ಪ್ರೈಸ್ ಆಗಿತ್ತು. 150cc ಗಾಡಿ ಇದು. ಸೊ ಇವಾಗ 2026ರಲ್ಲಿ ಇದು ಸ್ಟಾಪ್ ಆಗಿದೆ, ಬರ್ತಾ ಇಲ್ಲ. ಬಟ್ ನೀವು 150cc ಪಲ್ಸರ್ ಆಗಲಿ, ಬೇರೆ ಯಾವುದೇ ಕಂಪ್ನಿ ಗಾಡಿ ಆಗಲಿ, 150cc ಇವಾಗ ರೇಟು ಹತ್ತತ್ರ 1,60,000 ಅಥವಾ 1,80,000 ದಾಟಿದೆ. ಸೊ ಇನ್ಫ್ಲೇಷನ್ನು ಆಗಲಿ, ಹಣದುಬ್ಬರ ಯಾವ ರೀತಿ ಆಗಿದೆ ಲಾಸ್ಟ್ 15 ಇಯರ್ಸಲ್ಲಿ ನಿಮಗೆ ಒಂದು ಅಂದಾಜು ಸಿಗುತ್ತೆ. ಆಮೇಲೆ ಪೆಟ್ರೋಲ್ ಚಾರ್ಜು ಅಷ್ಟೇ. ಈ ಬೈಕ್ ತೊಗೊಂಡಾಗ ಬರೀ 48 ರೂಪಾಯಿನ 51 ರೂಪಾಯಿ ಇತ್ತು ಪೆಟ್ರೋಲ್ ಚಾರ್ಜ್ ಆವಾಗ. ಸೊ ಇವಾಗ 112 ದಾಟಿದೆ ಪೆಟ್ರೋಲ್ ಚಾರ್ಜ್. ಸೊ ಇವಾಗ ನೆಕ್ಸ್ಟ್ ಬೈಕ್ ಚೇಂಜ್ ಮಾಡೋದಾದರೆ EV ಬೈಕ್ ತೊಗೊಳ್ಳೋದಾ ಅಥವಾ ಯಾವ ಬೈಕ್ ತೊಗೊಳ್ಳೋದು ಯೋಚನೆ ಮಾಡಬೇಕು. ಸೊ ಈ ಬೈಕು ತುಂಬ ರಿಲಯಬಲ್ ಗಾಡಿ. ಒಂದೇ ಒಂದು ಸರಿ ಚೈನ್ ಸ್ಪ್ರಾಕೆಟ್ ಏನೋ ಚೇಂಜ್ ಮಾಡಿಸಿದ್ದೀವಿ. ಆಮೇಲೆ ಟಯರ್ ಒಂದು ಸರಿ ಚೇಂಜ್ ಮಾಡಿಸಿದ್ವಿ. ಹತ್ತತ್ರ 80,000 ಕಿಲೋಮೀಟ್ರ್ ಓಡಿದೆ. ಸೊ ನನ್ನ ಸ್ಟಡಿ ಪೀರಿಯಡಲ್ಲಾಗಲಿ ಅಥವಾ ನನಗೆ ಜಾಬ್ ಆದಾಗ ನಾನು ಬಳ್ಳಾರಿಲಿದ್ದೆ. ಸೊ ಅಲ್ಲಿ ಕೂಡ ಈ ಬೈಕು ಓಡಿಸಿದ್ದು ನೆನಪು. ಆಮೇಲೆ ರೀಸೆಂಟಾಗಿ ಇವಾಗ ನಾವು ಮೈಸೂರಿನ ಹುಣಸೂರು ತಾಲೂಕಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ಈ ಬೈಕಲ್ಲಿ ಟ್ರಿಪ್ ಕೂಡ ಮಾಡಿದ್ದೀನಿ. ಸೊ ಲಾಟ್ ಆಫ್ ಮೆಮೊರೀಸ್. 150cc ಡಿಸ್ಕವರ್ ಗಾಡಿ ಆದರೂ ಕೂಡ ನಾವು ಇದರಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಪಿಕಪ್ ಎಲ್ಲ ಭಾಳ ಚೆನ್ನಾಗಿದೆ ಆಯಿತಾ ಈ ಗಾಡೀಲಿ. ಸೊ ನೀವು ನೋಡ್ಬೋದು ಈ ಗಾಡಿ ಪಿಕಪ್ ಆಗಲಿ, ಮೈಲೇಜ್ ಕೂಡ ಒಂದು 50 ಆರಾಮಾಗಿ ಕೊಡುತ್ತೆ. 45-50 ಅಂತೂ ಕೊಡುತ್ತೆ. ಇವಾಗ ಸ್ಟಾರ್ಟಿಂಗ್ 50-55 ಹಾಕಿ ಕೊಡ್ತಾಯಿತ್ತು. 150cc ಅಲ್ವಾ. ಸೊ ಇದ್ರದ್ದು 100cc ಮಾಡೆಲ್ ಕೂಡ ಬಂದಿತ್ತು. 150 ಅಷ್ಟು ಫೇಮಸ್ ಆಗದಿದ್ರು ಕೂಡ, ಬಟ್ ಒಳ್ಳೆ ಗಾಡಿ. ಬ್ಯಾಕ್ ಸೈಡ್ ಟಯರ್ ನೋಡಿ, ಬ್ಯಾಕ್ ಸೈಡ್ ಟಯರ್ ತುಂಬ ದಪ್ಪ ಇದೆ ಇದ್ರದ್ದು ಸ್ವಲ್ಪ ಕಂಪೇರ್ ಟು ಫ್ರಂಟ್ ಟಯರು. ಸೊ ಕೊಡೋಣ, ಬೇರೆ ಗಾಡಿ ಮಾಡೋಣ ಅಂತ ಮನಸ್ಸಿದೆ. ಬಟ್ ಸ್ಟಿಲ್ ತುಂಬ ಸ್ಮೂತಾಗಿ ನಡೀತಾ ಇದೆ ಈ ಗಾಡಿ. ಸೊ ಯಾಕೆ ನಾವು ಚೇಂಜ್ ಮಾಡಬೇಕು ಅಲ್ವಾ. ಗಾಡಿ ಎಷ್ಟು ದಿನ ಚೆನ್ನಾಗಿ ನಡೆಯುತ್ತೆ ಅಷ್ಟು ದಿನ ಓಡಿಸೋಣ. ಸೊ DTSI ಇಂಜಿನ್ನು, ಟ್ವಿನ್ ಸ್ಪಾರ್ಕ್ ಪ್ಲಗ್ ಬರುತ್ತೆ ಇದರಲ್ಲಿ. ಸೊ ಸೂಪರ್ ಗಾಡಿ ಅಂತಲೇ ಹೇಳ್ಬೋದು. ಯಾರ್ಯಾರು ಡಿಸ್ಕವರ್ 150cc ಅಥವಾ 100cc ಯೂಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ನಿಮ್ಮ ಗಾಡಿ ಹೇಗೆ ನಡೀತಾ ಇದೆ ಅಂತ. ಸೊ ಇಂಡಿಯನ್ ಬೈಕ್ಸ್ ಆರ್ ವೆರಿ ರಿಲಯಬಲ್. ಸೊ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಅಲ್ವಾ. ಸೊ ಇದು ನನ್ನ ಬೈಕ್ ರಿವ್ಯೂ ಆಗಿರುತ್ತೆ. ಸೊ ಇದೇ ಥರ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಹಾಗೂ ಬೇರೆ ಬೇರೆ ಪ್ರಾಡಕ್ಟ್ ರಿವ್ಯೂಸ್ ಹಾಗೂ ನಾನೆಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ವ್ಲಾಗ್ಸನ್ನು ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಹಾಗೂ ಕಮೆಂಟ್ಗಳನ್ನು ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.